ನುಡಿ ನಡೆವ ಕಾಲದಲ್ಲಿ ದಾನ ಧರ್ಮಗಳ ಮಾಡದಲೆ. ವೃಶ್ಚಿಕ ರಾಶಿಯವರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರ ಕಷ್ಟದಲ್ಲಿದ್ದೀರಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನುಡಿ ನಡೆವ ಕಾಲದಲ್ಲಿ ದಾನ ಧರ್ಮಗಳ ಮಾಡದಲೆ ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ. ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರವ ಗಳಿಸೆ ಹಿಡಿಯಲ ಯಮನವರ ಕಟ್ಟಿಗೊಳಗಾಗಿ. ಕನಕದಾಸರ ಮಾತು. ಜಪವ ಮಾಡಿದರೇನು ತಪವ ಮಾಡಿದರೇನು. ಹಾಗೆ ಚೆನ್ನಾಗಿ ನಡಿಬೇಕಾದರೆ ಕ್ಷೇತ್ರ ಮೂರ್ತಿಗಳ ಕ್ಷೇತ್ರಗಳ ಸೇವೆ ಅದನ್ನು ಫೀಲಿಂದ ಮಾಡೋದಿಲ್ಲ, ಭಕ್ತಿಯಿಂದ ಮಾಡೋದಿಲ್ಲ. ಟ್ರಿಪ್ಪಾಗಿ ಹೋಗಿ ಬರ್ತಾರೆ, ಆರಾಮಾಗಿ ಗ್ಲಾಸಸ್ ಹಾಕ್ಕೊಂಡು ಎಲ್ಲರಿಗೂ ಊಟ ತಿಂಡಿ ಮಸಾಲೆ ಪುರಿ ಮಸಾಲೆ ದೋಸೆ ಕೊಡಿಸ್ಕೊಂಡು ಅಲ್ಲಿ ಎ ಸಿ ರೂಮಲ್ಲಿ ಇದ್ದುಕೊಂಡು ಕುದುರೆ ಮೇಲೆ ಹೋಗಿ ಎಲ್ಲ ಕಲ್ಯಾಣ ಗುಣಗಳನ್ನು ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ ಹೇಳ್ತೀನಿ, ಗುರುಬಲ ಇಲ್ಲ, ಶನಿಯ ದೋಷ ಇದೆ, ರಾಹುವಿನ ದೋಷ ಇದೆ, ಕುಜನ ದೋಷ ಇದೆ, ಏನೂ ಮೇಲ್ಗಡೆ ಏಳಿಗೆ ಆಗದೇ ಇರುವಂಥ ಸಮಸ್ಯೆ ಬರ್ತದೆ ವೃಶ್ಚಿಕ ರಾಶಿಯವರಿಗೆ. ಅವ್ರಿಗೆ ಮಾತ್ರನಾ? ಇದೊಂದು ವರ್ಷ ಕಳೆದ ಮೇಲೆ ಮತ್ತು ಧನುರ್ ರಾಶಿಯವ್ರಿಗೆ ಹಾಗೆ ಆಗ್ತದೆ. ಇನ್ನೊಮ್ಮೆ ಮತ್ತೆ ಅದಾದಮೇಲೆ ಅಂದರೆ ಈ ರೀತಿಯ ಸಂಕಷ್ಟದ ಗ್ರಹಚಾರಗಳು ಒಂದೊಂದು ವರ್ಷ ಎರಡೆರಡು ವರ್ಷ ಆದಮೇಲೆ ಒಂದೊಂದು ರಾಶಿಯವರಿಗೆ ಬರ್ತದೆ. ಆಗ ನನ್ನ ಮಾತುಗಳು ಯಾರಿಗೂ ನೆನಪಾಗ್ಬೋದೇನೋ. ಹಾಗಾಗಿ ಕ್ಷೇತ್ರಗಳ ದರ್ಶನ, ಸೇವೆ, ಗುರು ಸೇವೆ, ಅನ್ನದಾನ, ನಾಗಶಾಂತಿಗಳು, ಯತಿಪೂಜೆ ಇದನ್ನೆಲ್ಲ ಚೆನ್ನಾಗಿ ಇರಬೇಕಾದ್ರೆ ಮಾಡಬೇಕು. 10 ರೂಪಾಯಿ ಖರ್ಚಾಗೋ ಜಾಗದಲ್ಲಿ ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಮಾಡಬೇಕು. ಗೋಬ್ರಾಹ್ಮಣರ ಆಶೀರ್ವಾದವನ್ನು ತಗೊಳ್ಬೇಕು. ಪಿತ್ರಾದಿಗಳ ಪೂಜೆಯನ್ನು ಮಾಡಬೇಕು. ಚೆನ್ನಾಗಿರಬೇಕಾದ್ರೆ ನುಡಿ ನಡೆವ ಕಾಲದಲ್ಲಿ ದಾನ ಧರ್ಮಗಳ ಮಾಡದಲೆ ಅಡವಿಯೊಳು ಕೆರೆ ತುಂಬಿ ಬತ್ತಿದಂತೆ. ಕಾಡಲ್ಲಿ ಒಂದು ಕೆರೆ ತುಂಬ್ಕೋತು, ಯಾರೂ ನೋಡೋರಿಲ್ಲ, ಮತ್ತು ಬಿಸಿಲು ಕಾಲದಲ್ಲಿ ಬತ್ತೋಯ್ತು. ಹಾಗಾಗಬಾರದು ಮನುಷ್ಯನ ಜೀವನ ಅಂತಂತ ಶಾಸ್ತ್ರಕಾರರು ನಮ್ಮನ್ನು ಎಚ್ಚರಿಸ್ತಾರೆ. ಹಾಗಾಗಿ ವೃಶ್ಚಿಕ ರಾಶಿಯವರು ವಿಶೇಷವಾದ ಕ್ಷೇತ್ರ ಸೇವೆಗಳು, ನಾಗದೇವರು, ಸುಬ್ರಹ್ಮಣ್ಯ ದೇವರು, ನರಸಿಂಹದೇವರು, ನವಗ್ರಹ ಇದರ ಶಾಂತಿಗಳನ್ನು ಮಾಡ್ತಾ ಹೋಗಬೇಕು.